ಇಂದಿನ ಕಥೆಗೆ ಮುಂದುವರಿಯಿರಿ. ಶೀರ್ಷಿಕೆ: ಕರುಣೆಯ ಪರಿವರ್ತಕ ಶಕ್ತಿ, ಆಂತರಿಕ ಶಾಂತಿಯ ಕಥೆ. ಒಂದಾನೊಂದು ಕಾಲದಲ್ಲಿ ಜೀವನದ ಜಂಜಾಟಗಳು ಅನೇಕ ಬಾರಿ ಸವಾಲುಗಳನ್ನು ಮತ್ತು ಕಷ್ಟಗಳನ್ನು ತಂದೊಡ್ಡುತ್ತಿದ್ದ ಊರಿನಲ್ಲಿ ಮದನ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ದಯೆಯ ಹೃದಯವನ್ನು ಹೊಂದಿರುವ ಅವರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಪ್ರಯತ್ನಿಸಿದರು. ಪ್ರೀತಿ, ಬೆಂಬಲಿತ ಕುಟುಂಬ ಮತ್ತು ಪಾಲಿಸಬೇಕಾದ ಸ್ನೇಹದಿಂದ ತುಂಬಿದ ಜೀವನವನ್ನು ಸೃಷ್ಟಿಸಿದರು. ಆದಾಗ್ಯೂ ಅವರ ಜೀವನದ ಸಕಾರಾತ್ಮಕ ಅಂಶಗಳ ನಡುವೆ ಮದನ್ ಅವರು ಕೆಲವು ವ್ಯಕ್ತಿಗಳು ಉಂಟುಮಾಡಿದ ನಕಾರಾತ್ಮಕತೆ ಮತ್ತು ವಿಷತ್ವವನ್ನು ಎದುರಿಸುತ್ತಿದ್ದಾರೆ. ಅತಿಯಾದ ಒತ್ತಡ ಮತ್ತು ಒತ್ತಡದ ಭಾವನೆಯಿಂದ ಮದನ್ ಬುದ್ಧಿವಂತ ಋಷಿ ಗೌತಮ ಬುದ್ಧರಿಂದ ಮಾರ್ಗದರ್ಶನ ಪಡೆಯಲು ಪರಿವರ್ತಕ ಪ್ರಯಾಣವನ್ನು ಆರಂಭಿಸಿದರು. ಜೀವನದ ಸವಾಲುಗಳನ್ನು ನ್ಯಾವಿಗೇಟ್ ಮಾಡಲು, ಪ್ರಾಯೋಗಿಕ ಪರಿಹಾರಗಳನ್ನು ಕಂಡುಕೊಳ್ಳಲು ಆಶಿಸುತ್ತಾ ಮದನ್ ತನ್ನ ಕಾಳಜಿಯೊಂದಿಗೆ ಪ್ರಬುದ್ಧನನ್ನು ಸಂಪರ್ಕಿಸಿದನು. ತನಗೆ ಸಿಗಲಿರುವ ವಿವೇಕವು ತನ್ನ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಮರದ ನೆರಳಿನಲ್ಲಿ ತನ್ನ ಶಿಷ್ಯರಿಂದ ಸುತ್ತುವರಿದ ಗೌತಮ ಬುದ್ಧ ಮದನ ಹೋರಾಟಗಳನ್ನು ಗಮನವಿಟ್ಟು ಆಲಿಸಿದನು. ಪ್ರತಿಕ್ರಿಯೆಯಾಗಿ ಬುದ್ಧನು ಮದನ್ ನಿರೀಕ್ಷೆಗಳನ್ನು ಮೀರಿದ ದೃಷ್ಟಿಕೋನವನ್ನು ನೀಡುತ್ತಾನೆ. ತನ್ನ ಸುತ್ತಲಿನ ವಿಷಕಾರಿ ಜನರನ್ನು ಬದಲಾಯಿಸುವ ಮಾರ್ಗಗಳನ್ನು ಸೂಚಿಸುವ ಬದಲು ಬುದ್ಧ ಮದನ್ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸಿದನು. ವಿಷಕಾರಿ ಜನರನ್ನು ತೋಟದಲ್ಲಿನ ಮುಳ್ಳುಗಳಿಗೆ ಹೋಲಿಸಿದ ಬುದ್ಧನು ಮುಳ್ಳಿನ ಮೇಲೆ ಹೆಚ್ಚು ಗಮನಹರಿಸುವುದರಿಂದ ಹೂವುಗಳ ಸೌಂದರ್ಯವನ್ನು ಕಳೆದುಕೊಳ್ಳಬಹುದು ಎಂಬ ಸಾದೃಶ್ಯವನ್ನು ನೀಡಿದರು. ಅದೇ ದಾಟಿಯಲ್ಲಿ ವಿಷಕಾರಿ ಜನರ ಮೇಲೆ ಅತಿಯಾಗಿ ಗಮನಹರಿಸುವುದು ಜೀವನದ ಸಂತೋಷವನ್ನು ಅನುಭವಿಸುವ ಒಬ್ಬರ ಸಾಮರ್ಥ್ಯಕ್ಕೆ ಅಡ್ಡಿಯಾಗುತ್ತದೆ. ಬುದ್ಧನು ಸಹಾನುಭೂತಿಯನ್ನು ಬೆಳೆಸುವ ಮೂಲಕ ಮತ್ತು ನಕಾರಾತ್ಮಕತೆಯಿಂದ ಬೇರ್ಪಡುವ ಮೂಲಕ ಮದನ್ ತನ್ನ ಸ್ವಂತ ಅನುಭವವನ್ನು ಪರಿವರ್ತಿಸಬಹುದು ಎಂದು ಒತ್ತಿ ಹೇಳಿದನು. ಬುದ್ಧನ ಅಸಾಂಪ್ರದಾಯಿಕ ಸಲಹೆಯಿಂದ ಆರಂಭದಲ್ಲಿ ಆಶ್ಚರ್ಯಚಕಿತನಾದ ಮದನ್ ಆಳವಾದ ಸಂದೇಶದ ಬಗ್ಗೆ ಆಳವಾಗಿ ಆಲೋಚಿಸಿದ. ವಿಷಪೂರಿತ ಜನರು ಆಗಾಗ್ಗೆ ತಮ್ಮ ಹೊರೆಯನ್ನು ಹೊತ್ತುಕೊಳ್ಳುತ್ತಾರೆ ಎಂದು ಅರ್ಥಮಾಡಿಕೊಂಡ ಮದನ್ ಅವರ ಬಗ್ಗೆ ಸಹಾನುಭೂತಿ ಹೊಂದಲು ಪ್ರಾರಂಭಿಸಿದರು. ಈ ಹೊಸ ಸಹಾನುಭೂತಿಯು ಅವರ ನಕಾರಾತ್ಮಕತೆಯಿಂದ ಬೇರ್ಪಡಲು ಮತ್ತು ಜೀವನದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸಲು ಅವಕಾಶ ಮಾಡಿಕೊಟ್ಟಿತು. ಮದನ್ ಸಹಾನುಭೂತಿ ಮತ್ತು ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡುತ್ತಿದ್ದಂತೆ ಅವನು ತನ್ನೊಳಗೆ ಶಾಂತಿ ಮತ್ತು ತೃಪ್ತಿಯ ಭಾವವನ್ನು ಅನುಭವಿಸಿದನು. ವಿಷಕಾರಿ ಜನರನ್ನು ಎದುರಿಸಿದರೂ ಅವರ ಮೇಲೆ ಅವರ ಪ್ರಭಾವ ಕಡಿಮೆಯಾಯಿತು. ಅವರ ನಡವಳಿಕೆಯು ತನ್ನ ಸಂತೋಷದ ಮೇಲೆ ಪರಿಣಾಮ ಬೀರಲು ಅನುಮತಿಸುವ ಬದಲು ಮದನ್ ಜೀವನದ ಸಕಾರಾತ್ಮಕ ಅಂಶಗಳನ್ನು ಅಳವಡಿಸಿಕೊಂಡನು ಮತ್ತು ತನ್ನನ್ನು ತಾನು ಸಂತೋಷದಿಂದ ಮತ್ತು ಹೆಚ್ಚು ಪೂರೈಸಿದನು. ಕಾಲಾನಂತರದಲ್ಲಿ ಮದನ್ ಅವರ ಸಹಾನುಭೂತಿಯ ವಿಧಾನವು ಒಮ್ಮೆ ವಿಷಕಾರಿ ವ್ಯಕ್ತಿಗಳನ್ನು ಒಳಗೊಂಡಂತೆ ಅವನ ಸುತ್ತಲಿನವರ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸಿತು. ತೀಕ್ಷ್ಣವಾದ ನಾಲಿಗೆ ಮತ್ತು ತ್ವರಿತ ಕೋಪಕ್ಕೆ ಹೆಸರುವಾಸಿಯಾದ ಅವರ ಬಾಸ್ ಕೂಡ ಸಕಾರಾತ್ಮಕ ರೂಪಾಂತರಕ್ಕೆ ಒಳಗಾದರು. ಮದನ್ ಅವರ ಕಠಿಣ ಪರಿಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ಹಿಂದಿನ ನಡವಳಿಕೆಗಾಗಿ ಕ್ಷಮೆಯಾಚಿಸಿದರು. ಜಗತ್ತನ್ನು ಧನಾತ್ಮಕವಾಗಿ ಪ್ರಭಾವಿಸಲು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಶಕ್ತಿಯನ್ನು ಮದನ್ ಅವರ ಪ್ರಯಾಣವು ನಿದರ್ಶನವಾಗಿದೆ. ಅವನು ತನ್ನ ಜೀವನದ ಅಂತ್ಯವನ್ನು ತಲುಪಿದಾಗ ಮದನ್ ಗೌತಮ ಬುದ್ಧನಿಂದ ಕಲಿತ ಪಾಠಗಳನ್ನು ಪ್ರತಿಬಿಂಬಿಸಿದನು. ಸ್ವೀಕರಿಸಿದ ಬುದ್ಧಿವಂತಿಕೆಗೆ ಕೃತಜ್ಞರಾಗಿ ಸಂತೋಷದ ಕಿಲಿಯು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದರಲ್ಲಿದೆ, ಜಗತ್ತಲ್ಲ ಎಂದು ಅವನು ಅರಿತುಕೊಂಡನು. ಮದನ್ ಅವರ ಪರಂಪರೆಯು ತನ್ನ ಸುತ್ತಲಿನವರ ಮೇಲೆ ಮಾಡಿದ ಸಕಾರಾತ್ಮಕ ಪ್ರಭಾವದ ಮೂಲಕ ಬದುಕಿತು. ಅವರ ಕಥೆಯು ಸಹಾನುಭೂತಿಯ ಪರಿವರ್ತಕ ಶಕ್ತಿಗೆ ಸಾಕ್ಷಿಯಾಯಿತು, ವಿಷತ್ವದ ನಡುವೆ ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳುವುದು ಸಾಧಿಸಬಹುದು ಎಂದು ಸಾಬೀತುಪಡಿಸುತ್ತದೆ. ತನ್ನನ್ನು ತಾನು ಬದಲಾಯಿಸಿಕೊಳ್ಳುವ ಮೂಲಕ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಬಹುದು. ನಿಮಗೆ ಈ ಕತೆ ಇಷ್ಟವಾಯಿತೆ? ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ದಯವಿಟ್ಟು ನಮ್ಮ